ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ವಿತ್ ಸಾಕ್ಷಿ ಚಾನಲ್. ಇವತ್ತು ನಮ್ಮ ಮಾವನ ಮಗಳು ಮನೆಗೆ ಬರ್ತಾ ಇದ್ದಾಳೆ. ಸೊ ಹಾಗಾಗಿ ಏನೇನು ಪ್ರಿಪ್ರೇಷನ್ಸ್ ಮಾಡ್ತಾಯಿದ್ದೀವಿ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ನಾನು ಅಡುಗೆಗೆ ಅಂತ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದೆ ನಮ್ಮ ಭಾಗ್ಯಂಗೆ. ಅಷ್ಟರಲ್ಲಿ ನಮ್ಮಮ್ಮ ಪೂಜೆ ಮಾಡಿ ಮುಗಿಸಿ. ಇವತ್ತು ನಮ್ಮ ಮಾವನ ಮಗಳು ಬರ್ತಾ ಇರೋದು, ಅವಳಿಗೆ 5 ಮಂತ್ಸ್ ಆಗಿದೆ. ಸೊ ಅವಳು ವೆಲ್ಕಮ್ ಮಾಡೋಕ್ಕೆ ಏನೇನು ಪ್ರಿಪ್ರೇಷನ್ಸ್ ಮಾಡ್ತಾಯಿದ್ದೀವಿ ಅಂತ ತೋರಿಸ್ತೀನಿ. ಮನೆ ಬಾಗಿಲು ಸುತ್ತ ಇದು ಹೂವಿನ ಡೆಕೋರೇಷನ್ ಮಾಡೋಣ ಅಂತ ನಾನು ನನ್ನ ತಂಗಿ ಫ್ಲವರ್ಸ್ ಎಲ್ಲ ಕಟ್ ಮಾಡ್ಕೊಂಡು, ಆಮೇಲೆ ನಮ್ಮ ಅಮ್ಮನೂ ಬಂದರು. ಸೊ ಹಾರ್ಟ್ ಹೆಂಗೆ ಮಾಡೋದು ಅಂತ ನಾನು ಐಡಿಯಾ ಕೊಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಮಾವ ಎಲ್ಲ ಬಲೂನ್ ಎಲ್ಲ ಬ್ಲೋ ಮಾಡಿ ಹೌಸ್ ಎಲ್ಲ ಡೆಕೋರೇಟ್ ಮಾಡಿದ್ರು. ಈ ಹೂವಿನ ಡೆಕೋರೇಷನ್ ನೋಡಿ ನಿಮಗೂ ಒಂದು ರೆಫರೆನ್ಸ್ ಸಿಗ್ಬೋದು, ಯಾವುದಾದ್ರೂ ಫಂಕ್ಷನ್ ಇದ್ದರೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ನಾವು ಇಷ್ಟು ಅರ್ಧ ಆಗಿದೆ. ನಮಗೆ ಯಾವ ಥರ ಐಡಿಯಾ ಬರ್ತಾಯಿತ್ತು ಆ ಥರ ಮಾಡ್ತಾಯಿದ್ವಿ. ಇದು ಎಲ್ಲೂ ಕಾಪಿನೂ ಮಾಡಿಲ್ಲ, ನಮ್ಮ ಓನ್ ಐಡಿಯಾಸಲ್ಲಿ ಮಾಡ್ತಾ ಇರೋದು. ಆಮೇಲೆ ಮಗು ನಡ್ಕೊಂಬರೋಕ್ಕೆ ಅಂತ ಒಂದು ವೇ ಥರ ಮಾಡಿದ್ವಿ. ಅದಾದಮೇಲೆ ಟೇಬಲ್ ಎಲ್ಲ ಡೆಕೋರೇಟ್ ಮಾಡಿದ್ವಿ, ಕೇಕ್ ಕಟ್ ಮಾಡಿಸೋಣ ಅಂತ. ಆಮೇಲೆ ಇಷ್ಟು ಡೆಕೋರೇಷನ್ ಆಯಿತು. ಇವರೇ ನಮ್ಮ ಭಾಗ್ಯ, ಅಂದರೆ ನಮ್ಮಮ್ಮ. ಡೆಕೋರೇಷನ್ ಹೇಗಿದೆ ಅಂತ ಹೇಳಿ. ಆಮೇಲೆ ಇವರು ನಮ್ಮ ಅಮ್ಮನವ್ರ ಅಪ್ಪ, ಅಂದರೆ ನಾನು ಇವ್ರನ್ನ ಅಪ್ಪಾಜಿ ಅಂತ ಕರಿತೀನಿ. ಮತ್ತು ಇದು ನಿಮಗೆಲ್ಲ ಗೊತ್ತಿರೋಂಗೆ ನನ್ನ ತಂಗಿ ಗೂಬೆ. ಇಷ್ಟು ಎಲ್ಲ ಬ್ಲೋ ಮಾಡಿ ಆಯಿತು. ಅದಾದಮೇಲೆ ಮಗು ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಮಗು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಮಗುಗೋಸ್ಕರ ಕಾಯ್ತಾ ಇದ್ವಿ. ಆಮೇಲೆ ಮಗು ಬಂದಿದ್ದೆಲ್ಲ ಹೇಗಿತ್ತು ಅಂತ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಕೊಬನ್ನಿ. ನಕ್ಕರು ಚಂದ, ಹತ್ತರು ಚಂದ, ಮುದ್ದಾದ ಬಂದ ಈ ನನ್ನ ಕಂದ. ಹೂದೋಟದಿಂದ ಹೂವಂತೆ ಬಂದ, ಬದುಕಿನ ಸಿಹಿ ನನ್ನ ಕಂದ. ಮುದ್ದಾಡುವ ಆಸೆ, ಮುದ್ದಾದ ಕೂಸೆ, ಹೆಗಲಿನಲ್ಲಿ ಹೊತ್ತು ಸುತ್ತಾಡುವ ಆಸೆ. ನನ್ನೆಲ್ಲ ನೋವನ್ನು ನೀಗಿಸೋ ಮನಸ್ಸೆ. ಆ ಮುದ್ದು ಮಗಳೇ, ಮುದ್ದಾದ ಮಗಳೇ, ನೀ ನನ್ನ ಬಾಳಿಗೆ ಅದೃಷ್ಟ ಮಗಳೇ. ಓ ಮುದ್ದು ಮಗಳೇ, ಮುತ್ತಂತ ಮಗಳೇ, ಓ ಮುದ್ದು ಮಗಳೇ. ಆಮೇಲೆ ಅವರೆಲ್ಲ ಬಂದಿದ್ರು ಅಂತ ಅಡುಗೆಗೆ ರೆಡಿ ಮಾಡ್ತಾಯಿದ್ವಿ. ಸೊ ನಮ್ಮ ಅಜ್ಜಿ ಬಜ್ಜಿ ಎಲ್ಲ ಹಾಕ್ತಾಯಿದ್ರು. ಅದಾದಮೇಲೆ ಕೋಸಂಬರಿ ಮತ್ತು ಯಾರ್ಯಾರು ಮುದ್ದೆ ತಿಂತಾರೆ ಅವ್ರಿಗೆ ಮುದ್ದೆ ಮಾಡಿದ್ವಿ. ಮತ್ತು ಹೀರೆಕಾಯಿ ಬೇಳೆ ಸಾರು, ಅನ್ನ ಮತ್ತು ಪಾಯಸ ಮಾಡಿದ್ವಿ. ನಮ್ಮ ಹಾಸನ ಕಡೆ ಮುದ್ದೆನ ಈಗ ತಿರುಗ್ತಾರೆ, ಬೇರೆ ಕಡೆ ಹೆಂಗೋ ನಂಗೆ ಗೊತ್ತಿಲ್ಲ. ಆಮೇಲೆ ನಾನು ಬಂದಿದ್ದು ರಿಲೇಟಿವ್ ಹುಡುಗಿ ಜೊತೆ ನಾನು ಕ್ಯಾಚ್ ಆಟಾಡ್ತಾ ಇದ್ದೆ. ಅದಾದಮೇಲೆ ಪಾಪು ಸ್ವಲ್ಪ ಮನೆಗೆ ಅಡ್ಜಸ್ಟ್ ಆಗಲಿಲ್ಲ, ಅಳ್ತಾ ಇದ್ಲು, ಅದಕ್ಕೆ ಮಲಗಿಸಿದ್ವಿ. ಆಮೇಲೆ ಹಂಗೆ ಹೇಳ್ದಂಗೆ ಕೇಕ್ ತಂದಿದ್ರಲ್ಲ, ಅದನ್ನ ಕಟ್ ಮಾಡಿಸ್ತಾ ಇದ್ದೀವಿ. ಈಗಲೂ ಅಷ್ಟೇ ಅವಳು ಪಾಪ ಕೇಕ್ ತಿನ್ನೋಕೆ ಆಸೆ ಪಡ್ತಾಯಿದ್ದಾಳೆ. ಬಟ್ ಈಗಲೇ ಏನೂ ಕೊಡೋಕ್ಕಾಗಲ್ವಲ್ಲ ಅಂತ ನಾವೇ ತಿನ್ಕೊಂಡ್ವಿ ಅವಳ ಪಾಲಿಂದೆಲ್ಲ. ಅದಾದಮೇಲೆ ಇವರು ನಮ್ಮ ಅತ್ತೆಯವರ ಅಕ್ಕನ ಗಂಡ ಮತ್ತು ಇವ್ರ ತಂಗಿ. ಆಮೇಲೆ ನಮ್ಮ ಅತ್ತೆಯವರ ಅಮ್ಮ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಡೆಕೋರೇಷನ್ ಎಲ್ಲ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.